ಅದೊಂದು ಡೆಡ್ಲಿ ಅಟ್ಯಾಕ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಯಾರು ಯಾಕೆ ಗಲಾಟೆ ಮಾಡಿಕೊಂಡ್ರು ಅನ್ನೋ ವಿಚಾರ ಗೊತ್ತೇ ಇರಲಿಲ್ಲ. ಕೇಸ್ ದಾಖಲಿಸಿಕೊಂಡ ವಿಲ್ಸನ್ ಗಾರ್ಡನ್ ಠಾಣೆ ಪೊಲೀಸರು ತನಿಖೆಗೆ ಇಳಿದಿದ್ರು. ಆಗಲೇ ನೋಡಿ ಗೊತ್ತಾಗಿದ್ದು ಟ್ರಯಾಂಗಲ್ ಲವ್ ಸ್ಟೋರಿ ಕಹಾನಿ. ಏನಪ್ಪ ಈ ಕೇಸ್ನ ಹಿಸ್ಟ್ರಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಕಾರು ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್. ತನಿಖೆ ವೇಳೆ ಗೊತ್ತಾಯ್ತು ಟ್ರಯಾಂಗಲ್ ಲವ್ ಸ್ಟೋರಿ. ಇದೇ ತಿಂಗಳು ದಿನಾಂಕ 22ರ ಮುಂಜಾನೆ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಅದೊಂದು ಕಾರು ಬಂದು ನಿಂತಿರುತ್ತೆ. ಆ ಕಾರಿನ ಮುಂದೆ ಬಂದು ಮತ್ತೊಂದು ಕಾರು ನಿಲ್ಲುತ್ತಿದ್ದಂತೆ ಅದರಿಂದ 5-6 ಜನ ಯುವಕರು ಒಮ್ಮೆಲೆ ಮಾರಕಾಸ್ತ್ರಗಳೊಂದಿಗೆ ಇಳಿದು ಬರ್ತಾರೆ. ಹಿಂದೆ ಇದ್ದ ಕಾರಿನಲ್ಲಿ ಓರ್ವ ಯುವತಿ ಕೂಡ ಇರ್ತಾಳೆ. ಆಕೆಯನ್ನ ಕೆಳಗಿಳಿಸೋ ಕೆಲ ಕ್ರಿಮಿಗಳು ಚಾಲಕನ ಮೇಲೆ ಹೆಗ್ಗಾಮುಗ್ಗ ಥಳಿಸಿದ್ರು. ಘಟನೆಯ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದ ವಿಲ್ಸನ್ ಗಾರ್ಡನ್ ಪೊಲೀಸರು ಘಟನೆಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಅವತ್ತು ಈ ಪರಿಯಾಗಿ ಹುಡುಗರ ಗ್ಯಾಂಗ್ ಕಟ್ಕೊಂಡು ಬಂದು ಅಟ್ಟಹಾಸ ಮೆರೆದವನು ಬಾಣಸವಾಡಿ ನಿವಾಸಿ ಮಂಜು, ಇನ್ನು ಹಲ್ಲೆಗೆ ಒಳಗಾದವನು ಅಫ್ರಾನ್. ಈ ಇಬ್ಬರ ನಡುವಿನ ಜಗಳಕ್ಕೆ ಕಾರಣವಾಗಿದ್ದು ಮಾತ್ರ ಓರ್ವ ಯುವತಿಯ ಟ್ರಯಾಂಗಲ್ ಲವ್ ಸ್ಟೋರಿ. ವಿಷಯ ಏನು ಅಂದ್ರೆ, ಈ ಅರ್ಫಾನ್ ಎಂಬಾತ ಓರ್ವ ಯುವತಿಯನ್ನ ಪ್ರೀತಿಸಿದ್ದ. ಆಮೇಲೆ ಕೆಲ ಭಿನ್ನಾಭಿಪ್ರಾಯಗಳಿಂದ ಆಕೆಯ ಜೊತೆಗೆ ಬ್ರೇಕಪ್ ಆಗಿತ್ತು. ಇದಾಗಿ ಕೆಲ ವರ್ಷ ಕಳೆದಿದ್ದಂತೆ ಬ್ರೇಕಪ್ ನೋವಿನಲ್ಲಿದ್ದ ಯುವತಿ ಈ ಮಂಜು ಎಂಬಾತನ ಸಂಗ ಮಾಡಿದ್ಲು. ಇಬ್ಬರು ಪ್ರೀತಿ ಗೀತಿ ಅಂತ ಸುತ್ತಾಡ್ತಿದ್ರು. ಮೊದಲ ಪ್ರೀತಿಯನ್ನ ಮರೆತು ಮಂಜು ಜೊತೆಗೆ ನಿಯತ್ತಿನಿಂದ ಇದ್ದಿದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಕಿಲಾಡಿ ಯುವತಿ ಮಂಜು ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ್ಲೇ ಮತ್ತೆ ತನ್ನ ಹಳೆಯ ಬಾಯ್ ಫ್ರೆಂಡ್ ಅರ್ಫಾನ್ ಸಹವಾಸ ಮಾಡಿದ್ದಾಳೆ. ಹೊಸ ಬಾಯ್ ಫ್ರೆಂಡ್ಗೆ ಗೊತ್ತಾಗಿದ್ದಂತೆ ಹಳೆ ಲವರ್ ಜೊತೆಗೆ ಕಾರಿನಲ್ಲಿ ಸೀಕ್ರೆಟ್ ಆಗಿ ಸುತ್ತಾಡ್ತಿದ್ಲಂತೆ. ಈ ಕಳ್ಳಾಟದ ವಿಷಯ ಹೊಸ ಪ್ರೇಮಿ ಮಂಜುಗೆ ಗೊತ್ತಾಗಿ ಆತ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದ. ಆಕೆಯ ಪ್ರತಿಯೊಂದು ಚಲನವಲನದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದ. ಕಳೆದ 22ರಂದು ಅರ್ಫಾನ್ ಜೊತೆಗೆ ತನ್ನ ಗರ್ಲ್ ಫ್ರೆಂಡ್ ಕಾರಿನಲ್ಲಿ ಹೋಗ್ತಿರೋ ವಿಚಾರ ಮಂಜುಗೆ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿದೆ. ಹಾಗಾಗಿ ತಕ್ಷಣವೇ ತನ್ನ ಸ್ನೇಹಿತ ಕಿರಣ್ನ ಕಾರನ್ನ ತರಿಸಿಕೊಂಡ ಮಂಜು 5-6 ಜನ ಸ್ನೇಹಿತರನ್ನ ಜೊತೆಗೆ ಕರೆಸಿಕೊಂಡು ಅರ್ಫಾನ್ ಹಾಗೂ ತನ್ನ ಪ್ರೇಯಸಿ ಹೋಗ್ತಿದ್ದ ಕಾರನ್ನ ಫಾಲೋ ಮಾಡಿದ್ದಾರೆ. ಶಾಂತಿನಗರ ಬಳಿ ಬಂದು ಅರ್ಫಾನ್ ಕಾರು ನಿಲ್ಲಿಸಿದ್ದಂತೆ ಅಸಲಿ ಪಿಕ್ಚರ್ ಶುರುವಾಗಿದೆ. ಕಾರಿನಿಂದ ಇಳಿದ ಆಸಾಮಿಗಳು ನೇರವಾಗಿ ಕಾರಿನ ಬಳಿ ಬಂದು ಯುವತಿಯನ್ನ ಕೆಳಗಿಳಿಸಿ ಅರ್ಫಾನ್ ಮೇಲೆ ಹೆಗ್ಗಾಮುಗ್ಗ ಥಳಿಸಿದ್ದಾರೆ. ಸದ್ಯ ಸಿಸಿಟಿವಿ ಆಧಾರದ ಮೇಲೆ ತನಿಖೆ ಚುರುಕುಗೊಳಿಸಿರೋ ವಿಲ್ಸನ್ ಗಾರ್ಡನ್ ಪೊಲೀಸರು ಹಲ್ಲೆಕೋರ ಮಂಜು ಹಾಗೂ ಆತನ ಗ್ಯಾಂಗ್ಗೆ ಬಲೆ ಬೀಸಿದ್ದಾರೆ. ಪ್ರೀತಿ ಹೆಸರಲ್ಲಿ ಇಬ್ಬಿಬ್ಬರನ್ನ ನಂಬಿಸಿ ಯುವತಿ ಆಡಿದ ಆಟ ಇಂದು ಇಬ್ಬರು ಯುವಕರನ್ನ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತೆ ಮಾಡಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.